ಮೂಡ ಅಕ್ರಮದ ವಿರುದ್ಧ ಫೀಲ್ಡ್ಗಿಳಿಯೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಸದನದಲ್ಲಿ ಮೂಡ ಅಕ್ರಮದ ವಿರುದ್ಧ ಬಿಜೆಪಿಗರು ಪ್ರತಿಭಟನೆ ಮಾಡಿದ್ದಾರೆ. ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿದ್ರು. ಈಗ ಇದೇ ಮೂಡ ಹಗರಣದ ವಿರುದ್ಧ ರಸ್ತೆಗಿಳಿದು ಹೋರಾಡೋದಕ್ಕೆ ಈಗ ಬಿಜೆಪಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮೈಸೂರಿಗೆ ಪಾದಯಾತ್ರೆ ಮಾಡೋದಕ್ಕೆ ಕೇಸರಿ ಪಡೆ ಪ್ಲಾನ್ ಮಾಡಿದೆ. ಆರ್ ಅಶೋಕ್ ಮತ್ತೆ ವಿಜಯೇಂದ್ರರ ನೇತೃತ್ವದಲ್ಲಿ ಮೈಸೂರಿಗೆ ಪಾದಯಾತ್ರೆ ಹೊರಡೋದಕ್ಕೆ ಆಗಸ್ಟ್ ಮೊದಲ ವಾರದಲ್ಲಿ ಈ ರೀತಿ ಪಾದಯಾತ್ರೆ ಹೋಗೋದಕ್ಕೆ ಬಿಜೆಪಿ ಪಾಳೆಯ ಪ್ಲಾನ್ ಮಾಡಿರೋದು. ಬ್ಯಾಂಗ್ಳೂರು ಟು ಮೈಸೂರು ಕೇಸರಿ ಪಡೆಯ ಪಾದಯಾತ್ರೆ ಮೂಡ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಈಗಷ್ಟೇ ಛಲವಾದಿ ನಾರಾಯಣ ಸ್ವಾಮಿ ಹೇಳ್ತಾ ಇದ್ರು, ನಮಗೆ ಹೊರಗೆ ಹೋರಾಟ ಮಾಡೋದಕ್ಕೂ ಬಿಡ್ತಾ ಇಲ್ಲ, ಸದನದಲ್ಲಿ ಚರ್ಚೆಗೂ ಅವಕಾಶ ಕೊಡಲಿಲ್ಲ, ಹೀಗಾಗಿ ಅಹೋರಾತ್ರಿ ಧರಣಿ ಮಾಡಿದ್ವಿ ಅಂತ. ನಂತರ ಈಗ ಪಾದಯಾತ್ರೆಗೆ ಪ್ಲಾನ್ ಮಾಡಿದ್ದಾರೆ. ಸಾಧ್ಯ ಆಗುತ್ತಾ ಬಿಜೆಪಿ ಪ್ಲಾನ್ ಮಾಡಿರೋ ಹಾಗೆ ಬ್ಯಾಂಗ್ಳೂರು ಟು ಮೈಸೂರು ಪಾದಯಾತ್ರೆ? ನಿಜಕ್ಕೂ ವಿಜಯ್, ಎಲ್ಲ ಒಂದ್ ಕಡೆ ಮೂಡ ಅಕ್ರಮವನ್ನ ಖಂಡಿಸಿ ಅಹೋರಾತ್ರಿ ಧರಣಿ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ನಲ್ಲಿ ಆಗ್ತಾ ಇದೆ ಬಿಜೆಪಿಯ ಸದಸ್ಯರಿಂದ. ಒಂದ್ ಕಡೆ ಸರ್ಕಾರ ಇದಕ್ಕೆ ನೇರವಾಗಿ ಉತ್ತರವನ್ನ ಕೊಡಬೇಕು. ಖುದ್ದು ಮುಖ್ಯಮಂತ್ರಿಗಳೇ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಅವರ ಪತ್ನಿಯ ಹೆಸರಿನಲ್ಲಿ ಏನು ಖಾಲಿ ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ, ಇದು ಖಂಡಿತವಾಗ್ಲೂ ಅಕ್ರಮ ಅನ್ನೋದು ಬಿಜೆಪಿ ನಾಯಕರ ಮಾತು. ಆದ್ರೆ ಸದನದ ಒಳಗಡೆ ಕೂಡ ಬಿಜೆಪಿ ನಾಯಕರ ಮಾತಿಗೆ ಮನ್ನಣೆ ಇಲ್ಲ. ಒಂದ್ ಕಡೆ ನೇರವಾಗಿ ಉತ್ತರವನ್ನ ಕೊಡಬೇಕಾಗಿರೋ ಅಂತ ಮುಖ್ಯಮಂತ್ರಿಗಳೇ, ನೀವೇನಾದ್ರೂ ಒಂದ್ ವೇಳೆ ಇದನ್ನ ಪ್ರಶ್ನೆ ಮಾಡಿದ್ರೆ ನಾನು ನಿಮ್ಮ ಅವ್ಯವಹಾರಗಳನ್ನ ಬಿಚ್ಚಿಡ್ತೀನಿ ಅನ್ನೋ ಒಂದು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಬಿಜೆಪಿ ನಾಯಕರ ಮಾತು. ಜೊತೆಗೆ ಹೊರಗಡೆ, ಸದನದ ಹೊರಗಡೆ ಏನಾದ್ರೂ ಹೋರಾಟ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಬಿಗಿಯಾದಂತ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡೋದು, ಯಾವುದೇ ಕಾರಣಕ್ಕೂ ಪ್ರತಿಭಟನೆಗೆ ಅವಕಾಶವನ್ನ ನೀಡದ ವಾತಾವರಣವನ್ನ ಸರ್ಕಾರ ಸೃಷ್ಟಿಸ್ತಾ ಇದೆ ಅನ್ನೋ ನೇರ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಇತ್ತ ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆ ಮಾಡಬೇಕಾ ಬೇಡವಾ ಅನ್ನೋ ದೊಡ್ಡ ಚರ್ಚೆ ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇದೆ. ನೋಡಿ, ಬೆಂಗಳೂರಿನ ವಿಧಾನಸೌಧದಿಂದ ಹಿಡಿದು ನೇರವಾಗಿ ಮೈಸೂರಿನ ಮೂಡ ಕಚೇರಿವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡೋದು, ಬರೋಬ್ಬರಿ 6-7 ದಿನಗಳ ಕಾಲ ಪಾದಯಾತ್ರೆಯನ್ನ ಮಾಡ್ತಾ ರಾಜ್ಯ ಸರ್ಕಾರದ ವಿರುದ್ಧ ಇಡೀ ನಾಡಿನ ಜನತೆಗೆ ಒಂದು ರೀತಿಯ ಸಂದೇಶವನ್ನ ರವಾನೆ ಮಾಡೋದು. ಈ ಹಿಂದೆ ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ಅಕ್ರಮ ಗಣಿಗಾರಿಕೆಯ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಬಳ್ಳಾರಿ ತನಕ ಪಾದಯಾತ್ರೆ ಮಾಡಿದಂತ ಸಿದ್ದರಾಮಯ್ಯ ನೇತೃತ್ವದ ಒಂದು ಟೀಮ್ ಏನ್ ಇದೆ, ಅದೇ ರೀತಿಯ ಒಂದು ಟೀಮ್ ನ ಬಿಜೆಪಿ ಮಾಡಿಕೊಂಡು ಬೆಂಗಳೂರಿನಿಂದ ಹಿಡಿದು ಮೈಸೂರಿನ ತನಕ ಪಾದಯಾತ್ರೆಯನ್ನ ಮಾಡೋದು. 6-7 ದಿನಗಳ ಕಾಲ ಪಾದಯಾತ್ರೆಯನ್ನ ಮಾಡ್ತಾ ಆಗಸ್ಟ್ 15ರ ಹೊತ್ತಿಗೆ, ಸ್ವತಂತ್ರ ದಿನಾಚರಣೆಯ ಹೊತ್ತಿಗೆ ಅದನ್ನ ಅಂತ್ಯಗೊಳಿಸುವಂತದ್ದು, ತಾರ್ಕಿಕವಾದಂತಹ ಅಂತ್ಯಕ್ಕೆ ಮುಟ್ಟಿಸೋ ಅಂತದ್ದು. ಈ ಮೂಲಕ 2 ವಿಚಾರ: ಒಂದು, ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡ್ತಾ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರದ ಹಗರಣಗಳು, ಅಕ್ರಮಗಳು, ಅವ್ಯವಹಾರಗಳನ್ನ ತಿಳಿಸೋದು. ಮತ್ತೊಂದು ಕಡೆ ನಾವು ಕೂಡ ಸೈಲೆಂಟ್ ಆಗಿ ಕೂತ್ಕೊಳ್ಳೋದಿಲ್ಲ, ಸೈಲೆಂಟ್ ಆಗಿ ಕೂತಿಲ್ಲ ಅನ್ನೋ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಕೂಡ ರವಾನೆ ಮಾಡೋ ಅಂತ ಕೆಲಸಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಆಗಸ್ಟ್ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಪಾದಯಾತ್ರೆ ಆರಂಭ ಆಗುವಂತ ಸಾಧ್ಯತೆ ಇದೆ. ವಿಜಯ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.